ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಡಿ ಗ್ಯಾಂಗ್ ಮತ್ತೆ ಕಂಬಿ ಹಿಂದೆ ಸೇರಿದೆ. 7 ಜನರ ಪೈಕಿ 5 ಜನರನ್ನ ನಿನ್ನೆ ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂತಹ ಕೆಲಸ ಆಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಇರುವಂತಹದ್ದು. ಜೈಲಿಗೆ ಹೋಗ್ತಾ ಇದ್ದಂತೆ ಹೊಸ ಕಳ್ಳಾಟವನ್ನ ಶುರು ಮಾಡಿಕೊಂಡ ದಾಸ ಅನ್ನುವಂತಹ ಪ್ರಶ್ನೆ. ಜಡ್ಜ್ ಮುಂದೆ ಬೆನ್ನು ನೋವಿನ ಕಥೆಯನ್ನ ಕಾಟೇರ ಹೇಳಿದಾನಂತೆ. ಶೂಟಿಂಗ್ನಲ್ಲಿಲ್ಲದ ಬೆನ್ನು ನೋವು ಈಗ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ. ಡೆವಿಲ್ ಚಿತ್ರೀಕರಣಕ್ಕೆ ದೇಶ ವಿದೇಶವನ್ನು ಸುತ್ತಿದಾಗ ದರ್ಶನ್ಗಿರ್ಲಿಲ್ವಂತೆ ಬೆನ್ನುವು. ಜೈಪುರ ಥೈಲ್ಯಾಂಡ್ನಲ್ಲಿ ಬಿಂದಾಸ್ ಆಗಿರಬೇಕಾದ್ರೆ ದರ್ಶನ್ಗಿರ್ಲಿಲ್ವಂತೆ ಬೆನ್ನುವು. ಈಗ ಜೈಲು ಸೇರ್ತಾ ಇದ್ದಂತೆ ಮತ್ತೆ ಬೆನ್ನು ನೋವಿನ ಕುಂಟು ನೆಪವನ್ನ ದರ್ಶನ್ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ ಮತ್ತದೇ ವರಸೆಯನ್ನು ತೋರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋಗಿದ್ರು. ಆಗ ಇದೇ ಬೆನ್ನು ನೋವಿನ ಕಾರಣ ಇಟ್ಕೊಂಡು ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು, ಇಲ್ಲಾಂದ್ರೆ ಲಕ್ವಾ ಹೊಡೆದು ಬಿಡುತ್ತೆ ಅಂಥೇಳಿ ಮೆಡಿಕಲ್ ರಿಪೋರ್ಟನ್ನು ತಗೊಂಡು ಹೊರಗೆ ಬಂದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳದೆ ದೇಶ ವಿದೇಶಗಳನ್ನು ಸುತ್ತಿ ಫಿಲ್ಮ್ ಶೂಟಿಂಗ್ನಲ್ಲಿ ಭಾಗಿಯಾಗಿ ಬೋಟ್ನಲ್ಲಿ ಓಡಾಡಿ ದರ್ಶನ್ನು ಈಗ ಮತ್ತೆ ಜೈಲಿಗೆ ಸೇರಿದ್ದಾರೆ. ಜೈಲು ಸೇರ್ತಾ ಇದ್ದ ಹಾಗೆ ಒಂದೇ ದಿನಕ್ಕೇನೆ ದರ್ಶನ್ಗೆ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೆ ಜೈಲಾಧಿಕಾರಿಗಳ ಮುಂದೆ ಬೆನ್ನುವನ್ನು ಹಿಡ್ಕೊಂಡು ದರ್ಶನ್ ಹೋಗಿದಾರಂತೆ. ಬೆನ್ನುವು ಅಂತ ಹೇಳಿ ಮತ್ತೆ ಅದೇ ಕಥೆಯನ್ನೇ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕಾಡ್ತಾ ಇರುವಂತಹ ಪ್ರಶ್ನೆ, ಜೈಲಿನಿಂದ ಹೊರಗಿಲ್ದೇ ಇರುವಂತಹ ಬೆನ್ನುವು ಜೈಲಿಗೆ ಹೋದ ತಕ್ಷಣ ಹೇಗೆ ಬಂತು ಅಂಥೇಳಿ ನಿನ್ನೆ ನ್ಯಾಯಾಧೀಶರ ಮುಂದೆ ಕೊಲೆ ಆರೋಪಿ ದರ್ಶನ್ ಅಳಲನ್ನು ತೋಡ್ಕೊಂಡಿದ್ದಾರೆ. ನನಗೆ ಬೆನ್ನುವು ಇದೆ ಅಂಥೇಳಿ ಮತ್ತೊಮ್ಮೆ ನ್ಯಾಯಾಧೀಶರ ಬಳಿ ಹೇಳ್ಕೊಂಡಿದ್ದಾರೆ. ಜೈಲಿನಲ್ಲಿ ಔಷಧಿಯನ್ನು ನೀಡಲು ಅಧಿಕಾರಿಗಳಿಗೆ ಸೂಚಿಸಿ ಅಂಥೇಳಿ ಮನವಿ ಮಾಡಿಕೊಂಡಿದ್ದಾರೆ. ಕೆಲ ವಸ್ತುಗಳನ್ನ ಜೈಲಿಗೆ ಕೊಂಡೊಯ್ಯೋದಕ್ಕೆ ದಯಮಾಡಿ ಅನುಮತಿಸಿ ನ್ಯಾಯಾಧೀಶರ ಮುಂದೆ ಅಳಲನ್ನ ತೋಡಿಕೊಂಡಿದ್ರು ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ನ್ಯಾಯಾಧೀಶರ ಎದುರು ಇವರನ್ನ ಅರೆಸ್ಟ್ ಮಾಡಿ ಪ್ರೆಸೆಂಟ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ನೀವೇನಾದರೂ ಹೇಳೋದಿದೆಯಾ ಅಂಥೇಳಿ ನ್ಯಾಯಾಧೀಶರು ಕೇಳ್ತಾರೆ. ಈ ಸಂದರ್ಭದಲ್ಲಿ ದರ್ಶನ್ ಬೆನ್ನು ನೋವಿನ ವಿಚಾರಕ್ಕೆ, ಅದಕ್ಕೆ ಕೊಡಬೇಕಾದಂತಹ ಚಿಕಿತ್ಸೆಯ ವಿಚಾರಕ್ಕೆ ನ್ಯಾಯಾಧೀಶರ ಬಳಿ ಮನವಿಯನ್ನು ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಾಗೇಶ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ದರ್ಶನ್ಗೆ ಮತ್ತೆ ಬೆನ್ನು ನೋವು ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಇದೇ ರೀತಿಯ ವರಸೆ ಪ್ರಯೋಗಿಸಿದ್ರು, ಇದೇ ಕಾರಣವನ್ನ ಇಟ್ಕೊಂಡು ಬೇಲ್ ಪಡ್ಕೊಂಡಿದ್ರು. ಹೊರಗಿಲ್ದೇ ಇದ್ದಂತಹ ಬೆನ್ನುವು ಜೈಲಿಗೆ ಹೋಗ್ತಾ ಇರೋ ಹಾಗೆ ಹೇಗೆ ಬರೋಕ್ ಸಾಧ್ಯ ಅಂತ ಹೇಳಿ ಏನಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜಾಮೀನು ರದ್ದಾದ ನಂತರ 5 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ನಿನ್ನೆ ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ನಿಮಗೇನಾದರೂ ಹೇಳೋದಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ದರ್ಶನ್ ಅಳಲು ತೋಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈತ ತಾನು ಯಾವಾಗ ಜಾಮೀನು ರದ್ದಾಯಿತೋ ಆ ಕೂಡಲೇ ನಾವೇ ಸ್ವತಃ ಬಂದು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕು ಅಂಥೇಳಿ ತೀರ್ಮಾನವನ್ನು ಮಾಡ್ಕೊಂಡಿದ್ವಿ. ಆದರೆ ಪೊಲೀಸರು ಅದಕ್ಕೆ ಅವಕಾಶ ಕೊಡದೆ ನಮ್ಮ ಬೆನ್ನು ಬಿದ್ದು ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಈಗ ನನಗೆ ಬೆನ್ನು ನೋವಿನ ಸಮಸ್ಯೆ ಮತ್ತೆ ಉಲ್ಬಣವಾಗ್ತಾ ಇದೆ, ಹಾಗಾಗಿ ಬೆನ್ನು ನೋವಿಗೆ ಸಂಬಂಧಪಟ್ಟಂಥ ಚಿಕಿತ್ಸೆ ಮತ್ತು ಮಾತ್ರೆಗಳನ್ನು ಕೊಡಲಿಕ್ಕೆ ಜೈಲಧಿಕಾರಿಗಳಿಗೆ ಸೂಚನೆಯನ್ನು ನೀಡುವಂತೆ ನ್ಯಾಯಾಧೀಶರ ಮುಂದೆ ದರ್ಶನ್ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿಯೂ ಕೂಡ ದರ್ಶನ್ ಅವರು ಜಾಮೀನು ಪಡೆದುಕೊಳ್ಳಲಿಕ್ಕೆ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದು ಇದೇ ಬೆನ್ನು ನೋವಾಗಿರೋದ್ರಿಂದ ಮತ್ತೆ ಜೈಲಿಗೆ ಹೋಗ್ತಿದ್ದಂತೆ ಬೆನ್ನು ನೋವಿನ ವರ್ಷೆಯನ್ನು ದರ್ಶನ್ ಪ್ರಾರಂಭ ಮಾಡ್ಕೊಂಡ್ರ ಅನ್ನುವಂಥ ಅನುಮಾನಗಳು ಕೂಡ ಹುಟ್ಟು ಹಾಕ್ತಿರುವಂಥದ್ದು. ಅದಕ್ಕೆ ಈಗಾಗಲೇ ಅವರು ಏನು ಮನವಿ ಮಾಡ್ಕೊಂಡಿದ್ರು ಅದಕ್ಕೆ ಪೂರಕವಾಗಿ ಪುರಸ್ಕರಿಸ್ತಿದ್ದಾರೆ ನ್ಯಾಯಾಧೀಶರು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.